ಈ ಟಾಪಿಕ್ ನ ನಾನು ಹೇಗೆ ಮಾತಾಡೋದು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಇದು ನನಗ್ ಮಾತ್ರ ಅನ್ಸಿದ್ಯಾ ಇಲ್ಲ ಎಲ್ಲಾ ಕನ್ನಡ ಜನತೆಗೆ ಅನ್ಸಿದ್ಯಾ ಅಂತ ನಿನ್ನೆ ಎಪಿಸೋಡ್ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ತುಂಬಾ ಜನ ಇದನ್ನ ಪಾಯಿಂಟ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ಎಸ್ ನನ್ಗನ್ಸ್ದಂಗೆ ಎಲ್ರಿಗೂ ಅನಿಸ್ತಾ ಇದೆ ಅಂತ ಈ ವಿಷಯ ತಗೊಂತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಒಂದು ಟೀಮ್ಗೆ ಧನುಷ್ ಮತ್ತೆ ಅಶ್ವಿನಿ ಮೇಡಮ್, ಇನ್ನೊಂದು ಟೀಮ್ಗೆ ಗಿಲ್ಲಿ ಮತ್ತೆ ರಾಶಿಕಾ ಅವ್ರನ್ನ ನೇಮಿಸ್ತಾರೆ. ಸೊ ಇಬ್ಬರನ್ನ ಟೀಮ್ ಮಾಡಿದಾಗ ಆ ಒಂದು ಪ್ಲೇಸ್ಮೆಂಟ್ ಅಂದ್ರೆ ಪೈಪ್ ಬಂದಾಗ ಹೋಗಿ ಆ ಪೈಪ್ ನ ಪ್ಲೇಸ್ ಮಾಡುವಂತಹ ಪ್ಲೇಸ್ಮೆಂಟ್ಸ್ ಒಬ್ಬರಿಗೆ ದೂರ ಇರುತ್ತೆ, ಒಬ್ಬರಿಗೆ ತುಂಬಾ ಹತ್ರ ಇರುತ್ತೆ. ಹಿಂಗ್ ತಗೊಂಡೋಗಿ ಹಿಂಗ್ ಚುಚ್ಬೋದು, ಹಿಂಗ್ ತಗೊಂಡೋಗಿ ಮತ್ತೆ ಹಿಂಗ್ ಹೋಗಿ ಚುಚ್ಚೋದು ಇನ್ನೊಂದು ಟೀಮ್, ಅದು ರಾಶಿಕಾ ಮತ್ತೆ ಗಿಲ್ಲಿ ಅವ್ರಿಗೆ. ಇದು ಎಲ್ಲೋ ಒಂದ್ ಕಡೆ ನನ್ಗೆ ಅನ್ನಿಸ್ತು ಆತರ. ಏನಕ್ಕಂದ್ರೆ ಆ ಪೈಪ್ ನ ಅಪೋಸಿಟ್ ಅಲ್ಲಿ ಇಬ್ಬರಿಗೂ ಆ ಪ್ಲೇಸ್ ಮಾಡಿದ್ರೆ ಇಬ್ಬರಿಗೂ ಕರೆಕ್ಟ್ ಆಗಿ ಸಮನಾದ ಡಿಸ್ಟೆನ್ಸ್ ಇರುತ್ತೆ. ಅಶ್ವಿನಿ ಮೇಡಮ್ ಹೋದಾಗ ಪೈಪ್ಸ್ ಗಳು ಬರ್ತಾನೆ ಇದಾವೆ. ರಾಶಿಕಾ ಅವ್ರು ಹೋಗಿ ನಿಂತ್ಕೊಂಡು 10 ಸೆಕೆಂಡ್ 20 ಸೆಕೆಂಡ್ ಕಾದ್ರೂ ಪೈಪ್ಸ್ ಬರ್ಲಿಲ್ಲ. ಏನಿದು ಕೋಇನ್ಸಿಡೆನ್ಸಾ ಇಲ್ಲ ಬೇರೆ ಏನಾದ್ರು ನಡೀತಾ ಇದೆಯಾ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲ. ಸೊ ನನ್ಗಂತೂ ಇದು ತುಂಬಾನೇ ಅನ್ಫೇರ್ ಅನ್ನಿಸ್ತು, ಇಷ್ಟನೂ ಆಗಿಲ್ಲ. ಬಿಕಾಸ್ ಒಬ್ಬರನ್ನ ಸೋಲ್ಸಕ್ಕೆ ಒಬ್ಬರನ್ನ ಗೆಲ್ಸಕ್ಕೆ ನಡೀತಾ ಇದೆಯಾ ಗೊತ್ತಿಲ್ಲ, ಯಾರನ್ನ ಬ್ಲೇಮ್ ಮಾಡಬಾರ್ದು. ಬಟ್ ನಾವು ವೀಕ್ಷಕರು ಸೊ ನೋಡುವಾಗ ನಮ್ಗೆ ಅನ್ಸೋದ್ ಸಹಜ ಈ ತರ. ಇನ್ನ ಒಂದು ಪಾಯಿಂಟ್, ಧ್ರುವಂತ್ ಅವರು ಅವರಿಗೆ ಕೊಟ್ಟಿರುವಂತ ಉಸ್ತುವಾರಿಯನ್ನ ತುಂಬಾ ಕೆಟ್ಟದಾಗ ಮಾಡಿದ್ರು ನೆನ್ನೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಬುಕ್ ಓದ್ಬೇಕಾಗಿತ್ತು, ಸೊ ನೋಡ್ಬೇಕಾಗಿತ್ತು. ಏನಕ್ಕಂದ್ರೆ ಇದು ಫೈನಲ್ ಡೇಸ್, ಇನ್ 2 ವಾರ ಇರೋದು. ಇಂಥ ಟೈಮಲ್ಲಿ ಈ ತರ ಡಿಸಿಷನ್ ಮಾಡಿದ್ರೆ ಸರಿ, ಅವ್ರು ತಪ್ಪು ಮಾಡಿದ್ರು, ಆದ್ರೆ ಕೊನೆಗೆ ಏನೂ ಕಾಂಪನ್ಸೇಷನ್ ಮಾಡ್ಲಿಲ್ಲ. ಗಿಲ್ಲಿ ಅವ್ರಿಗೆ 10 ಸೆಕೆಂಡ್ ಪಾಸ್ ಮಾಡ್ತಾರೆ, ಏನಕ್ಕೆ ಅವ್ರೇನೋ ರಾಂಗ್ ಮಾಡಿದ್ರು ಅಂತ. ಆತರ ಮಾಡೋದೇ ಗೇಮ್ ಅಂತ ಹೇಳೋದು. ಆದ್ರೆ ಕೊನೆಗೂ ಅದಕ್ಕೆ ನ್ಯಾಯ ಕೊಟ್ಟಿಲ್ಲ. ಬಟ್ ಕೊನೆಯಲ್ಲಿ ಗಿಲ್ಲಿ ಅವ್ರು ಹೇಳೋದು, ಇನ್ನೊಂದು 3 ಸೆಕೆಂಡ್ ಇದ್ದಿದ್ರೆ ನಾನು ಜೋಡಿಸ್ತಿದ್ದೆ, ವಿನ್ ಆಗ್ತಿದ್ದೆ. ಪಾಸ್ ಮಾಡಿರೋದು 10 ಸೆಕೆಂಡ್. 10 ಸೆಕೆಂಡ್ ಅಲ್ಲ, ನೀವು ಒಂದ್ಸಲ ನೋಡಿ ರಿಪ್ಲೈ 15 ಇಂದ 20 ಸೆಕೆಂಡ್ ಆಗುತ್ತೆ. ಏನಕ್ಕಂದ್ರೆ ಅವ್ರು ಹೇಳ್ತಿದ್ರು 1, 2, 3 ಈ ತರ ಸೆಕೆಂಡ್ಗಳು ಇಷ್ಟೊಂದು ಸ್ಲೋ ಹೋಗಲ್ಲ, ಫಾಸ್ಟ್ ಆಗಿ ಹೋಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಬೇಜಾರಂತೂ ಆಯ್ತು. ಸೊ ಯಾಕೆ ಈ ತರ ಆಯ್ತು. ಆಮೇಲೆ ಮೇನ್ಲಿ ಇನ್ನೊಂದು ಪಾಯಿಂಟ್ ಹೇಳಲೇಬೇಕು. ಇವತ್ತಿನ ಪ್ರೋಮೋನಲ್ಲಿ ಧನುಷ್ ಹಾಗೂ ವರ್ಸಸ್ ಅಶ್ವಿನಿ ಫೈನಲ್ ಆಗಿ ಕ್ಯಾಪ್ಟನ್ಶಿಪ್ ಅಂಡ್ ಫೈನಲ್ ಕಂಟೆಸ್ಟೆಂಟ್ ಆಗೋ ತರ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಒಂದು ಚೂರು ಏನೋ ಲೂಪ್ ಹೋಲ್ ಆಯ್ತು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿ ಗೇಮ್ ಅನ್ನು ಸ್ಟಾಪ್ ಮಾಡುವಂತ ಪ್ರೋಮೋ ನೋಡಿದೀವಿ ನಾವ್ ಇವತ್ತು. ಇದೇ ವಿಷಯ ನಿನ್ನೆ ಯಾಕೆ ನಡೀಲಿಲ್ಲ ಗಿಲ್ಲಿ ಹಾಗೂ ರಾಶಿಕಾ ಅವ್ರ ವಿಚಾರದಲ್ಲಿ? ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡ್ಬೋದಾಗಿತ್ತಲ್ಲ. ಗಿಲ್ಲಿಗೆ ಈ ತರ 10 ಸೆಕೆಂಡ್ ಪಾಸ್ ಆಗಿದೆ, ಮತ್ತೆ ಈ ತರ ಹಿಂಗ್ ಪೈಪ್ಸ್ ಬರ್ತಾ ಇಲ್ಲ, ಈ ತರ ಓಕೆ, ಯಾವ್ದಾರ ಒಂದನ್ನು ತಗೊಂಬೋದಾಗಿತ್ತಲ್ಲ. ಬಿಗ್ ಬಾಸ್ ಘೋಷಣೆ ಆಗುತ್ತೆ ಫೈನಲ್ಗೆ, ನಮ್ಮ ಅಶ್ವಿನಿ ಮೇಡಮ್ ಹಾಗೂ ಧನುಷ್ ಅವರು ಹೋಗ್ತಾರೆ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಕ್ಯಾಪ್ಟನ್ ಆಗ್ಬೋದಾ ಗೊತ್ತಿಲ್ಲ. ಬಟ್ ನನ್ಗೆ ಅನ್ಸಿದ್ದು ಇದೆ ನಿನ್ನೆ ಎಪಿಸೋಡ್ ಅಲ್ಲಿ. ನಿಮ್ಗೂ ಇದೇ ಡೌಟ್ ಬಂತ? ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.